ನಮಸ್ಕಾರ ವೀಕ್ಷಕರೇ, ಇದೊಂದು ಕೃಷಿ ಹೊಂಡದಿಂದ ಸೋಲಾರ್ ಪ್ಯಾನೆಲ್ ಮುಖಾಂತರ ತೆಂಗಿನ ಸಸಿಗಳಿಗೆ ಡ್ರಿಪ್ ಇರಿಗೇಷನ್ ಮಾಡಿರುವ ಸಿಸ್ಟಮ್. ಇದಕ್ಕೆ ನಾವು ಯೂಸ್ ಮಾಡಿರೋದು 55 ವ್ಯಾಟ್ನ ಸೋಲಾರ್ ಪ್ಯಾನೆಲ್ ಆಗಿರುತ್ತೆ. ಇದಕ್ಕೆ ಅಪ್ರಾಕ್ಸಿಮೇಟ್ ರೇಟ್ 3000 ಇದೆ. ಮತ್ತು ಮೋಟರ್ ಯೂಸ್ ಮಾಡಿರೋದು 12 ವೋಲ್ಟ್ಸ್ ಮೋಟರ್, 3.5 ಆ್ಯಂಪ್ಸ್ ಆಗಿರುತ್ತೆ, DC ಮೋಟರ್. ಈ ಮೋಟರ್ ಮುಖಾಂತರ ಕೃಷಿ ಹೊಂಡದಿಂದ ನಾನು ತೆಂಗಿನ ಸಸಿಗಳಿಗೆ ಡ್ರಿಪ್ ಇರಿಗೇಷನ್ ಮಾಡಿದ್ದೀನಿ. ಇದೇ ಪೈಪ್ ಮುಖಾಂತರ ನೀರು ಮೇಲೆ ಬರುತ್ತೆ, ಎಂಡಲ್ಲಿ NRV ಇರುತ್ತೆ ಮತ್ತು 3 ಡೈರೆಕ್ಷನ್ಸ್ ಔಟ್ಪುಟ್ ಇದೆ. ಆದರೆ ಪ್ರತಿ ಒಂದು ಸಲ ನಾವು ಒಂದು ಡೈರೆಕ್ಷನ್ಗೆ ಅಷ್ಟೇ ಯೂಸ್ ಮಾಡಬಹುದು. ಇಲ್ಲಿ ನೋಡ್ಬೋದು, ನೀವು ವಾಲ್ ಇಟ್ಟಿದ್ದೀನಿ, ಪ್ರತಿ 3 ಡೈರೆಕ್ಷನ್ಗೆ ನೀರು ಹೋಗುತ್ತೆ. ಅಟ್ ಎ ಟೈಮ್ ಒಂದು ಡೈರೆಕ್ಷನ್ಗೆ ನಾನು ನೀರನ್ನು ಬಿಡ್ತೇನೆ. ಪ್ರತಿ ಡೈರೆಕ್ಷನ್ನಲ್ಲೂ ಅಪ್ರಾಕ್ಸಿಮೇಟ್ಲಿ 13 ಪ್ಲ್ಯಾಂಟ್ಸ್, 13 ಗಿಡಗಳಿದೆ. ನೀವು ಅಲ್ಲಿ ನೋಡ್ಬೋದು, ದೂರದಲ್ಲಿ ಒಂದು ಬೇವಿನ ಮರ ಮತ್ತು ತೆಂಗಿನ ಮರಗಳು ಕಾಣಿಸ್ತಿದ್ದೀರ, ಅಲ್ಲಿವರೆಗೂ ಹೋಗಿದೆ. ಲಾಸ್ಟ್ ಕಲ್ಕಂಬ ಅಲ್ಲಿ ತನಕ ಹೋಗಿದೆ. ಇದು 13 ತೆಂಗಿನ ಸಸಿಗಳಿದೆ ಬಾರ್ಡ್ರಲ್ಲಿ. ಇದೆಲ್ಲದಕ್ಕೂ ಡ್ರಿಪ್ ಇರಿಗೇಷನ್ ಹೋಗುತ್ತೆ ಕೃಷಿ ಹೊಂಡದಿಂದ ನೇರವಾಗಿ. ಎಷ್ಟು ಮೋಡ ಇದ್ರೂ ಆರಾಮಾಗಿ ಓಡ್ತಾ ಇದೆ ಮೋಟರ್. ಅಟ್ ಎ ಟೈಮು 3 ಡೈರೆಕ್ಷನ್ಗೂ ನಾವು ಆನ್ ಮಾಡೋಕ್ಕಾಗಲ್ಲ. ಯಾವ್ದಾದ್ರು ಒಂದು ಡೈರೆಕ್ಷನ್ಗೆ ಆನ್ ಮಾಡ್ಬೋದು. ನಾನು ಈ ಡೈರೆಕ್ಷನ್ ಆನ್ ಮಾಡಿದ್ದೀನಿ. ಇದಕ್ಕೆ ಎಷ್ಟು ಹೋಗುತ್ತೆ ನೀರು ಬೇಕಾದಾಗ ಆದಮೇಲೆ ಸ್ಟಾಪ್ ಮಾಡಿ ಇನ್ನೊಂದು ಡೈರೆಕ್ಷನ್ ಆನ್ ಮಾಡ್ಬೋದು. ಹಾಗೆ 3 ಡೈರೆಕ್ಷನ್ಸ್ ವಾಟರ್ ಹೋಗುತ್ತೆ. ಇದು ಡ್ರಿಪ್ ಇರಿಗೇಷನ್ ಮಾತ್ರ ಯೂಸ್ ಆಗುತ್ತೆ. ಈಗ ನೋಡ್ಬೋದು ನೀವು ಇಲ್ಲಿ ಹೇಗೆ ಹೋಗ್ತಾ ಇದೆ ನಮ್ಮ ತೆಂಗಿನ ಸಸಿಗೆ ಅಂತ. ಹೀಗೆ ಒಂದು ನಾರು ನೀರು ಕೊಟ್ಟರೆ ಸಾಕು. ಒಟ್ಟು 3 ಡೈರೆಕ್ಷನ್ಸ್ ಅಂದೆ. ಇದೊಂದು ಡೈರೆಕ್ಷನ್, ಮತ್ತು ಇದೊಂದು ಅಲ್ಲ ಮೊದಲನೇ ತೆಂಗಿನ ಸಸಿ ಕಾಣ್ತಿದೆಯಲ್ಲ, ಅದೊಂದು ಡೈರೆಕ್ಷನ್. ಮತ್ತು ಇಲ್ಲಿ ಕೃಷಿ ಹೊಂಡದ ಹಿಂದೆ ಒಂದು 5-6 ಸಸಿಗಳಿದ್ದಾವೆ. ಆ ಡೈರೆಕ್ಷನಲ್ಲಿ ಒಂದು ನೀರು ಹೋಗಬೇಕು. ಈ ಮೋಟರ್ ಇದೆಯಲ್ಲ, ಕೃಷಿ ಹೊಂಡದಿಂದ ಮೇಲೆ ಎತ್ತಿದ್ರೆ ಸಾಕು. ಅಲ್ಲಿಂದ ಮುಂದಕ್ಕೆ ಇನ್ನೆಲ್ಲ ಡೌನ್ ಇದೆ. ಸೊ ಡೌನ್ವರೆಗೂ ಈ ಕೃಷಿ ಹೊಂಡದಿಂದ ಮೇಲೆವರೆಗೂ ಲಿಫ್ಟ್ ಮಾಡೋದಕ್ಕೆ ಸುಮಾರು ಹೈಟ್ ಇದೆ. ಇದು ಲಿಫ್ಟ್ ಮಾಡುತ್ತೆ. ಲಿಫ್ಟ್ ಮಾಡಿದಲ್ಲಿ ಸಾಕು, ಇನ್ನೆಲ್ಲ ಡೈರೆಕ್ಷನ್ಗೂ ನೀರು ಸಲೀಸಾಗಿ ಹೋಗುತ್ತೆ. ಈ ಮೋಟರ್ ಇದೆಯಲ್ಲ, ಇದು ಅರ್ತ್ ಮೋಟರ್. ಇದು 3.5 ಆ್ಯಂಪ್ಸ್ ಮತ್ತು 12 ವೋಲ್ಟ್ಸ್. ಸೋಲಾರ್ ಪ್ಯಾನೆಲ್ ಕೂಡ ಅಷ್ಟೇ 12 ವೋಲ್ಟ್ಸ್ ಆಗಿರುತ್ತೆ. 55 ವ್ಯಾಟಿನ ಸೋಲಾರ್ ಪ್ಯಾನೆಲ್ ಆಗಿರುತ್ತೆ. ಮೋಡ ಇದ್ದರೂ ಇವತ್ತು ಚೆನ್ನಾಗಿ ವರ್ಕ್ ಆಯಿತು. ಧನ್ಯವಾದಗಳು.